ಮೇಡಮ್, ನಮ್ಮ ಊರಲ್ಲಿ ನಮ್ಮ ತಂಗಿ ಮಗಳು ಡೆಲಿವರಿ ಆಗಿತ್ತು. 9 ತಿಂಗಳವರೆಗೂ ತೋರಿಸ್ಕೊಂಡಿದ್ವಿ, ಎಲ್ಲ ನಾರ್ಮಲ್ ಆಗೇ ಇತ್ತು. ಡೆಲಿವರಿ ಆದ ತಕ್ಷಣ ಕೂಸು ಉಸಿರಾಡಲಿಲ್ಲ. ಕೆಲವೊಂದು ಸಮಯ ಬಿಟ್ಟು ಬಾಯಿ ಬಂದು ಹೇಳಿದ್ರು ಕೂಸಿನ ಕೊರಳು ಸುತ್ತ 2 ಸುತ್ತು ಉರಿ ಸುತ್ಕೊಂಡಿತ್ತು, ಅದಕ್ಕಾಗಿ ಅದು ಜೀವ ಉಳಿಸೋಕ್ಕಾಗಲಿಲ್ಲ ಅಂತ. ಎಸ್, ಈ ಥರ ಘಟನೆಗಳನ್ನು ನಾವು ತುಂಬ ಕೇಳಿರ್ತೀವಿ. ಇದನ್ನು ತಪ್ಪಿಸಬಹುದಾ? ಹೌದು, ಖಂಡಿತವಾಗಿಯೂ. ನಾವು 8 ತಿಂಗಳ ಮುಗಿದ ತಕ್ಷಣ ಸ್ಕ್ಯಾನ್ ಮಾಡ್ತೀವಿ, ಗ್ರೋತ್ ಸ್ಕ್ಯಾನ್ ಅಂತ ಹೇಳಿ. ಆ ಟೈಮಲ್ಲಿ ನಾವು ಕೇರ್ಫುಲ್ಲಾಗಿ ನೋಡಿದ್ರೆ ಅಂಬಲಿಕಲ್ ಕಾರ್ಡ್ ಅರೌಂಡ್ ನೆಕ್ಕನ್ನು ನಾವು ನೋಟ್ ಮಾಡ್ಬೋದು. 1 ಅಥವಾ 2 ಸುತ್ತು ಹಾಕ್ಕೊಂಡಿದ್ದು ಲೈಕರ್ ಅಂದರೆ ನೀರು ಚೆನ್ನಾಗಿತ್ತು ಅಂದರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ಬೋದು. ಡೆಲಿವರಿ ಟ್ರೈ ಮಾಡೋವಾಗ ಕೇರ್ಫುಲ್ಲಾಗಿ ಬೇಬಿ ಹಾರ್ಟ್ ಬೀಟ್ನ ಮಾನಿಟರ್ ಮಾಡಬೇಕು. ಎಲ್ಲ ಚೆನ್ನಾಗಿ ಸ್ಮೂತಾಗಿ ಪ್ರೋಗ್ರೆಸ್ ಆಯಿತು ಅಂದರೆ ಈಸಿ ನಾರ್ಮಲ್ ಡೆಲಿವರಿ ಆಗುತ್ತೆ, ಬೇಬಿ ಚೆನ್ನಾಗಿರುತ್ತೆ. ಕೆಲವೊಂದು ಸರ್ತಿ 3 ಅಥವಾ 4 ಸುತ್ತು ಉರಿ ಸುತ್ಕೊಂಡಿರುತ್ತೆ, ಅಂದರೆ 3 to 4 ಲೂಪ್ಸ್ ಆಫ್ ಕಾರ್ಡ್ ಅರೌಂಡ್ ನೆಕ್. ಈ ಥರ ನಾವು ನೋಟ್ ಮಾಡಿದರೆ, ನಾವು ಡಾಕ್ಯುಮೆಂಟ್ ಮಾಡಿ ಪೇಷಂಟ್ಸ್ಗೆ ತಿಳಿಸಿ ಹೇಳಿ ನಾವು ಸಿಸೇರಿಯನ್ ಮಾಡಿದರೆ ಬೆಸ್ಟ್. ಅದನ್ನು ನಾವು ಬೈ ಚಾನ್ಸ್ ನೋಟ್ ಮಾಡ್ದೇ ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರೆ ಇಂಥ ಘಟನೆ ಮತ್ತೆ ಮರುಕಳಿಸುತ್ತೆ. ನಾವು ಸಿಸೇರಿಯನ್ ಮಾಡಿದರೆ ಒಂದು ಮಗು ಜೀವನ ಉಳಿಸ್ಬೋದು. ಎವ್ರಿ ಲೈಫ್ ಮ್ಯಾಟರ್ಸ್.